ಹಾಯ್ ಎಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ಸನ್ನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಯಜಮಾನ ಸೀರಿಯಲ್ ಸಂಚಿಕೆನ ಶುರು ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ ಇನ್ನು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಇವತ್ತಂತೂ ತುಂಬಾ ಚೆನ್ನಾಗಿದೆ, ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಏಕೆಂದರೆ ಜಾನ್ಸಿಗೆ ನೆನಪು ಬಂದಿದೆ, ಆದರೆ ಇಲ್ಲಿ ಮುಚ್ಚಿಡ್ತಾ ಇದ್ದಾಳೆ, ಒಂದಿನ ಟೈಮ್ ಕೇಳಿದ್ದಾಳೆ. ಸೊ ನೋಡೋಣ ಅದು ಏನಾಗುತ್ತೆ ಅಂತ ಹೇಳಿಬಿಟ್ಟು. ಇಲ್ಲಿ ತಾತ ಇನ್ನು ನೋಡಮ್ಮ ಮೊಮ್ಮಗಳೇ, ನೀನು ನಾಳೆ ಡಿಸಿಷನ್ನ ಖಂಡಿತವಾಗೂ ಪ್ರಣವನ ಮದುವೆ ಮಾಡ್ಕೊತೀನಿ ಅನ್ನೋದೇ ಆಗಿರಬೇಕಮ್ಮ ಅಂತ ಹೇಳಿದಾಗ, ತಾತ ಒಂದಿನ ಟೈಮ್ ಕೊಡಿ ತಾತ, ಖಂಡಿತ ನಾನು ಅದನ್ನು ಹೇಳ್ತೀನಿ, ನೀವು ಯಾಕೆ ಅಷ್ಟೊಂದೆಲ್ಲ ರಿಸ್ಕ್ ತೊಗೊಳ್ತೀರಾ ಅಂತ ಹೇಳ್ಬಿಟ್ಟು ಝಾನ್ಸಿ ಹೇಳ್ತಾಳೆ. ತಾತ ಇದ್ಕೊಂಡು, ಹಾಗಲ್ಲಮ್ಮ, ಅದು ಏನು ಗೊತ್ತಾ, ನೀನು ಹೇಗಾದರೂ ಆಗಲಿ ನಮ್ಮ ಫ್ಯಾಮಿಲಿಗೆ ಸೇರ್ಕೋಬೇಕು, ಒಂದು ನಮ್ಮ ಜೊತೆಗೆ ಇರಬೇಕು ಅನ್ನೋದಾದರೆ ನೀನು ಈ ರೀತಿ ಡಿಸಿಷನ್ನ ತೊಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಹೇಳಿದಾಗ, ಇಲ್ಲಿ ತುಳಸಿ ಕೂಡ ಹಾಗೆ ಹೇಳ್ತಾಳೆ, ಹೌದು ಝಾನ್ಸಿ ಅಂತ ಹೇಳ್ಬಿಟ್ಟು. ಹಂಗಂದು ಅವಳು ಹೋಗ್ತಾಳೆ. ಇನ್ನು ಇಲ್ಲಿ ತಾತನ ಭಯಕ್ಕೆ ಶುರು ಮಾಡ್ತಾಳೆ ಯಾರು? ಝಾನ್ಸಿ. ಅಲ್ಲ ಕಣಪ್ಪ, ನೀನು ಯಾಕೆ ಅವಳಿಗೆ ಪ್ರಯತ್ನನೇ ಪಡ್ತಾ ಇಲ್ಲ ನೀನು ಅಂತ ಹೇಳಿದಾಗ, ಅಲ್ಲ ಕಣೆ, ನೀನು ಹೇಳ್ಕೊಟ್ಟಂಗೆ ನಾನು ಪ್ರಯತ್ನ ಪಟ್ಟು ಎಲ್ಲ ವಿಷಯನೂ ಹೇಳಿದ್ದೀನಲ್ಲೇ, ಇನ್ನೇನೇ ಹೇಳಬೇಕು, ಇನ್ಯಾಕೆ ನನಗೆ ಈ ಥರ ಹಿಂಸೆ ಕೊಡ್ತಿದ್ಯಾ, ಚಿತ್ರಹಿಂಸೆ ಅಂದಾಗ, ನೀನೇನಾದರೂ ಚಾಕ ತಗೊಂಡು ಕುತ್ತಿಗೆಗೆ ಇಟ್ಕೊಂಡಿದ್ಯಾ, ನಾನು ಸಾಯ್ತೀನಿ ನೀನು ಮದುವೆ ಆಗಿಲ್ಲ ಅಂತ ಹೇಳಿ, ಏನಾದರೂ ವಿಷ ಬಾಟ್ಲಿ ಇಟ್ಕೊಂಡು ನಾನು ಸತ್ತೋಗ್ತೀನಿ, ನೀನು ಮದುವೆ ಮಾಡ್ಕೊಳ್ಳೇಬೇಕು ಪ್ರಾಣ ಅಂತೇನಾದ್ರು ಹೇಳಿದ್ಯಾ, ಸುಮ್ಮನೆ ಹೇಳ್ತಾ ಇದೆಯಾ ಅಂತ ಹೇಳಿದಾಗ, ಇದೆಲ್ಲ ಪ್ರಯತ್ನ ಪಡಬೇಕಪ್ಪ ನೀನು, ಇದೆಲ್ಲ ಪ್ರಯತ್ನ ಪಟ್ರೇ ಅವಳು ಒಪ್ಕೊಳ್ಳೋದು ಅಂತ ಕೂಡ ಇಲ್ಲಿ ತುಳಸಿ ಹೇಳ್ತಾಳೆ. ಅಲ್ಲ ಕಡೆ, ಎಲ್ಲ ರಿಕ್ವೆಸ್ಟು ಮಾಡಿದ್ದೀನಿ ಅವಳಿಗೆ, ಎಲ್ಲ ಪ್ರಯತ್ನನೂ ಮಾಡಿದ್ದೀನಿ, ಇನ್ನೇನೇ ಮಾಡಬೇಕು ಅಂದಾಗ, ಇವೆರಡು ಮಾಡಲೇಬೇಕಪ್ಪ ನೀನು. ನೋಡಪ್ಪ, ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಚಾಕು ರೆಡಿ ಇಟ್ಕೋ, ವಿಷದ ಬಾಟ್ಲಿ ರೆಡಿ ಇಟ್ಕೋ, ಎಲ್ಲ ರೆಡಿ ಇಟ್ಕೊಂಡು ಅವಳಿಗೆ ಬ್ಲ್ಯಾಕ್ ಮೇಲ್ ಮಾಡಿ ನೀನು ಈ ಕೆಲಸನ ಮಾಡಲೇಬೇಕು ಅಂತೇಳಿ ಒತ್ತಾಯ ಮಾಡಿ ಮಾಡಿಸ್ತಾಳೆ. ಇಂಥ ಮಗಳು ಇದ್ಬಿಟ್ರೆ ಏನಿಲ್ಲ, ಪ್ರಪಂಚ ಹಾಳಂತಲೇ ಹೇಳ್ಬೋದು. ಆವಾಗ ಪ್ರಣವ್ ಇದ್ಕೊಂಡು, ಹೌದು ತಾತ, ನಾನು ಝಾನ್ಸಿನ ತುಂಬ ಇಷ್ಟಪಡ್ತಿದ್ದೀನಿ, ನಾನು ಅವಳ ಮದುವೆ ಮಾಡ್ಕೊಳ್ಳೇಬೇಕು ತಾತ ಅಂತ ಕೂಡ ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ ಇನ್ನು ತಾತ ಇದ್ಕೊಂಡು, ಆಯಿತು ಬೆಳಕವ್ರವರೆಗೂ ಟೈಮ್ ಕೇಳಿದಾಳಲ್ವ ಅವಳು, ಅಷ್ಟರವರೆಗೂ ಟೈಮ್ ಬರಲಿ, ಅದು ಟೈಮ್ ಬಂದ ತಕ್ಷಣ ಹೇಳಿದ್ರೆ ಆಗುತ್ತೆ, ಇವಾಗೇ ನಾವು ಅವಳ ಮೇಲೆ ಪ್ರೆಷರ್ ಹಾಕೋದು ಬೇಡ ಕಣೆ, ಅವಳಿಗೆ ಮೊದಲೇ ಹುಷಾರಿಲ್ಲ ಅಂತ ತಾತ ಹೇಳ್ತಾರೆ. ಅಪ್ಪ ಅದು ಏನು ಮಾಡ್ತೀಯೋ ಗೊತ್ತಿಲ್ಲ, ಒಟ್ಟಿ ನಾಳೆ ಪಾಸಿಟಿವ್ ಬರಬೇಕಷ್ಟೇ, ನೆಗೆಟಿವ್ ಬರೋಂಗಿಲ್ಲ ಅಂತ ಕೂಡ ಹೇಳ್ತಾಳೆ. ಸೊ ಇಲ್ಲಿ ಒಂದು ಕಡೆನ ಗಣಪತಿ ಇದು ಮಾಡ್ತಿರ್ತಾನೆ, ಸುಮ್ಮನೆ ವಾಕಿಂಗ್ ಥರ ಹೊರಗಡೆ ನಿಂತ್ಕೊಂಡು ಮಾಡ್ತಾ ಇರ್ತಾನೆ. ಮಾಡಬೇಕಾದಾಗ ಇಲ್ಲಿಗೆ ಲಲಿತಾ ಬಂದ್ಬಿಟ್ಟು, ಏನ್ರಿ ಮಾಡ್ತಾ ಇದ್ದೀರಾ ಅಂತ ಅಕ್ಕಿ ಕೇರ್ಕೊಂಡು ಬರ್ತಾಳೆ. ಬಂದಾಗ, ಏನಿಲ್ಲ ಕಡೆ ವ್ಯಾಯಾಮ ಮಾಡ್ತಿದ್ದೀನಿ ಅಂತ ಕೂಡ ಹೇಳ್ತಾನೆ. ಅಲ್ಲ ರೀ, ಅದಕ್ಕೇನು ಟೈಮ್ ಇಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ವಾ, ಯಾವಾಗಂದ್ರೆ ಅವಾಗೆ ವ್ಯಾಯಾಮ ಮಾಡೋದಾ ಅಂತ ಹೇಳ್ಬಿಟ್ಟು ಇಲ್ಲಿ ಲಲಿತಾ ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣ ಇನ್ನು ಒಂದಲ್ಲಿ ಯಾರನೋ ಪೇಪರ್ಗೆ ಕಲ್ಲು ಸುತ್ತಬಿಟ್ಟು ಎಸಿತಾರೆ. ಅದು ಇಲ್ಲಿ ಸಿಗುತ್ತೆ ಯಾರಿಗೆ? ಗಣಪತಿಗೆ. ಸಿಕ್ಕಿದ ತಕ್ಷಣ ಇದು ಯಾರಿದು, ಇವಾಗೆಲ್ಲ ಈ ಥರ ಎಸ್ತಿದ್ದಾರಲ್ಲ ಇಷ್ಟೊತ್ತಲ್ಲಿ ಅಂತೇಳಿ ಆ ಪೇಪರ್ನ ಓಪನ್ ಮಾಡಿ ನೋಡ್ತಾರೆ. ಅದು ಲಲಿತಾ ಕೈಲಿ ಸಿಕ್ಬಿಟ್ಟು, ಯಾರಿದು, ಪ್ರೇಮ ಲೆಟ್ರು, ಈ ಕಡೆಗೆ ಬನ್ನಿ ಅಂತ ಬರೆದಿದ್ದಾರೆ, ಈ ವಯಸ್ಸಲ್ಲೆಲ್ಲ ಬೇಕಾ ನಿಮಗೆ ಅಂತಂದಾಗ, ಇಲ್ಲ ಕಣೆ ಲಲಿತಾ, ಖಂಡಿತ ಇಲ್ಲ ಕಣೆ, ನಾನು ಯಾಕೆ ಈ ಥರ ಮಾಡಲಿ ಅಂತೇಳಿ ಅಲ್ಲಿ ಸಂಗೀತ ಕೂತ್ಕೊಂಡು ಓದ್ತಾ ಇರ್ತಾಳೆ. ಅವಳಿಗೆ ಮುಖ ನೋಡಿಕೊಂಡು, ಓ, ಈ ನಮ್ಮ ಮನೇಲಿ ಪ್ರೇಮ ಲೆಟ್ರ್ ಬರೆಯೋರು, ಪ್ರೀತಿ ಮಾಡೋರು, ಆ ವಯಸ್ಸಿರೋರು ಸಂಗೀತ ಮಾತ್ರ ಅಂತೇಳಿ ಅವಳ ಕಡೆ ತಿರ್ಗ್ಸೋಕ್ಕೆ ಹೋಗ್ತಾರೆ. ಯಾರು? ಇಲ್ಲಿ ಗಣಪತಿ. ತಿರ್ಸಕ್ಕೆ ಹೋದ ತಕ್ಷಣ, ದೊಡ್ಡಮ್ಮ ಹಾಗೇನು ಇಲ್ಲಮ್ಮ, ನಮ್ಗೆ ಈ ಥರ ಪ್ರೇಮ ಪತ್ರ ಬರೆಯೋಕ್ಕೆ ನಮಗೇನು ಮೊಬೈಲ್ ಇಲ್ವಾ, ಮೆಸೇಜ್ ಇಲ್ವಾ, ಎಂತೆಂಥ ಕಾಲ ಇದು, ಮೊಬೈಲಲ್ಲಿ ಒಂದು ಮೆಸೇಜ್ ಹಾಕಿದರೆ ಸಾಕು, ಒಂದು ಫೋನ್ ಕಾಲ್ಸ್ ಮಾಡಿದ್ರೆ ಸಾಕು, ಅಂಥದ್ರಲ್ಲಿ ನನಗೆ ಪ್ರೇಮ ಪತ್ರ ಬರುತ್ತೆ ಅಂತೇಳಿ ಸಂಗೀತ ಈ ದೊಡ್ಡಪ್ಪನ ಮೇಲೆ ಹಾಕ್ಬಿಡ್ತಾಳೆ. ಸೊ ಇನ್ನು ದೊಡ್ಡಪ್ಪನ ಲಲಿತಾ ಇದ್ಕೊಂಡು, ಏನ್ರಿ ಈ ವಯಸ್ಸಲ್ಲಿ ಬೇಕೇನ್ರಿ ನಿಮಗೆ ಅಂತ ಹೇಳ್ಬಿಟ್ಟು ಭಯಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸಂಗೀತ ತಗ್ಲಾಕ್ಬಿಟ್ಟು, ಅಯ್ಯೋ ದೊಡ್ಡಮ್ಮ, ನಂದಂತೂ ಏನೂ ತಪ್ಪಿಲ್ಲ ದೊಡ್ಡಮ್ಮ, ಏನೋ ದೊಡ್ಡಪ್ಪನಿಗೆ ಯಾರಾದರೂ ಎಸ್ತಿರ್ಬೋದೇನೋ ಅಂತೇಳಿ ಒಳಗಡೆ ಅದೇ ಹೋಗ್ತಾಳೆ. ಆವಾಗ ಇನ್ನು ಇಲ್ಲಿ ಸಖತ್ತು ಕಾಮಿಡಿ ಅಂತಲೇ ಹೇಳ್ಬೋದು. ಇಲ್ಲಿ ಲಲಿತಾ ಸಖತ್ ಬೈತಾ ಇರ್ತಾರೆ ಗಣಪತಿನ, ಈ ವಯಸ್ಸಲ್ಲಿ ಬೇಕೇನ್ರಿ ನಿಮಗೆ, ಗ್ರಾಚಾರ ಬಿಡಿಸ್ಬಿಡ್ತೀನಿ ಕಣ್ರಿ, ಹಂಗೆ ಹಿಂಗೆ ಅಂತೇಳಿ ಹೆಂಗೆ ಬಾಯಿಗೆ ಬಂದ್ರೆ ಹಂಗೆ ಬೈತಾ ಇರ್ತಾಳೆ. ಅಯ್ಯೋ ಇಲ್ಲ ಕಣೆ ಲಲಿತಾ, ಈ ವಯಸ್ಸಲ್ಲಿ ನನಗೆ ಯಾಕೆ ಬೇಕು, ವಯಸ್ಸಾಗಿದೆ ಕಣೆ ನನಗೆ, ಆಗಲ್ಲ ಕಣೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳ್ತಲೇ ಇರ್ತಾರೆ. ನೋಡು, ಏನಾದರೂ ಇದು ನಿಜ ಆಗಿರಬೇಕು, ತಡಿ ಮಾಡ್ತೀನಿ, ಇವಾಗ ಯಾರನ್ನಾದ್ರೂ ವಿಚಾರಿಸ್ತೀನಿ ಪಕ್ಕದ ಮನೆಯವ್ರನ್ನಂತ ಆ ಚೀಟಿ ತಗೊಂಡು ಹೋಗೇ ಬಿಡ್ತಾಳೆ. ಇಲ್ಲಿ ಗಣಪತಿ ಇದ್ಕೊಂಡು, ಅಯ್ಯೋ ದೇವ್ರೆ, ಏನಪ್ಪ ಇದು ಕರ್ಮ, ಅಲ್ಲ ಇವಳು ಇನ್ನೂ ಏನೇನು ಗಲಾಟೆ ಮಾಡ್ತಾಳೋ ಏನು ಕತ್ತಿಯೋ, ಈ ವಯಸ್ಸಲ್ಲೂ ನನ್ನ ಮೇಲೆ ಅನುಮಾನ ಪಡ್ತಾಳಲ್ಲ ಅಂತೇಳಿ ತುಂಬ ಫೀಲ್ ಮಾಡ್ಕೊತಾರೆ ಗಣಪತಿ. ಸೊ ಇಲ್ಲಿ ಒಂದು ಕಡೆನ
ಕಾರ್ ಒರೆಸ್ತಾ ಇರ್ತಾನೆ ರಾಘವೇಂದ್ರ. ಕಾರ್ ಒರೆಸ್ಬೇಕಾದಾಗ ಝಾನ್ಸಿ ಮೇಲೆ ಥರ್ಡ್ ಫ್ಲೋರಲ್ಲಿ ನಿಂತ್ಕೊಂಡು ಲವ್ ಮಾಡ್ತಾ ಇರ್ತಾಳೆ. ಲವ್ ಮಾಡ್ತಾ ಇರಬೇಕಾದಾಗ ಒಂದೇ ಸಮ ನೋಡಿ ಪ್ರೀತಿ ಮಾಡ್ತಾ ನಿಂತಿರ್ಬೇಕಾದಾಗ ರಾಘವೇಂದ್ರ ಕಾರ್ ಒರೆಸ್ತಾ ಇರ್ತಾನಲ್ವ. ಸೊ ಇಲ್ಲಿ ರಾಯ್ ಬಂದ್ಬಿಟ್ಟು, ಏನು ಮೇಡಮ್ ಕಣ್ಣಲ್ಲೇ ಪ್ರೀತಿ ಶುರುವಾಗಿದೆ, ಕಣ್ಣಲ್ಲೇ ಪ್ರೀತಿ ಮಾಡ್ತಾಯಿದ್ರೆ ರಾಘವೇಂದ್ರ ಸರ್ನ ಅಂದಾಗ, ಮಾಡಬೇಕಲ್ಲ ರಾಯ್, ನನ್ನ ಗಂಡನ ನಾನು ಪ್ರೀತಿ ಮಾಡಿದ ಯಾರು ಪ್ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಝಾನ್ಸಿ ಹೇಳ್ತಾಳೆ. ಹೌದು, ನೀವು ಪ್ರೀತಿನೇ ಮಾಡೋದು, ಆದರೆ ಅವ್ರಿಗೊಂದು ಮಾತು ಹೇಳಿದರೆ ಭಾಳ ಖುಷಿ ಪಡ್ತಿದ್ರು ಮೇಡಮ್, ನೀವು ಸತ್ಯನ ಮುಚ್ಚಿಟ್ಬಿಟ್ರಲ್ಲ ಮೇಡಮ್ ಅಂತ ಹೇಳಿದಾಗ, ಹೌದು ರಾಯ್, ಸತ್ಯನ ಯಾಕೆ ಮುಚ್ಚಿಟ್ಟೆ ಅನ್ನೋದು ನಿನಗೆ ಗೊತ್ತಲ್ವಾ, ನಮ್ಮ ಅತ್ತೆ ಬಂಡವಾಳನ ಬಯಲು ಮಾಡೋಕ್ಕೆ. ಮತ್ತಿಲ್ಲಿ ಹಂಗೇನೆ ಒಂದು ದಿನಕ್ಕೆ ಟೈಮ್ ಕೇಳಿದ್ದೀನಿ, ಗೊತ್ತಾದೇ ಆಗುತ್ತೆ ರಾಯ್ ಅಂತ ಹೇಳ್ಬಿಟ್ಟು ಹೇಳಿದಾಗ, ಈ ಕಣ್ಣಲ್ಲಿ ಪ್ರೀತಿ ಮಾಡೋದಕ್ಕಿಂತ ಎದುರಿಗೆ ಹೋಗಿ ಪ್ರೀತಿ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ ಅಂತ ಅಂದಾಗ, ನೋಡ್ರಾ ಇವಾಗ ಮಾಡ್ತೀನಿ ಅಂತ ಅಂದಾಗ, ಹೇಗೆ ಮೇಡಮ್ ಅದು ಅಂತ ಹೇಳ್ಬಿಟ್ಟು ಕೇಳ್ತಾನೆ ರಾಯ್. ಈಗ ನೋಡ್ತಾ ಇರು ನೀನು ಅಂತ ಹೇಳಿದಾಗ, ಹೇ ಡ್ರೈವರ್ ಅಂತ ಕೂಗ್ತಾ ಇರ್ತಾಳೆ. ಆವಾಗ ಏನು ಮೇಡಮ್ ಅಂತೇಳಿ ರಾಘವೇಂದ್ರ ಕೆಳಗಿಂದ ಮಾತಾಡಿಸ್ತಾನೆ. ನೀನು ಏನು ಮಾಡ್ತಾಯಿದ್ದಿ ಇವಾಗ ಅಂತ ಹೇಳಿದಾಗ, ಏನಿಲ್ಲ ಮೇಡಮ್ ಕಾರ್ ಒರೆಸ್ತಿದ್ದೆ ಅಂತ ರಾಘವೇಂದ್ರ ಹೇಳ್ತಾನೆ. ಈಗ ಒಂದು ಕೆಲಸ ಮಾಡು, ನನಗೆ ಕೈ ಕಾಲು ತುಂಬ ನೋವಾಗಿದ್ದಾವೆ, ನನಗೆ ನೀಟಾಗಿ ಒತ್ಕೊಡು ಬಾ ಅಂತ ಕರೀತಾನೆ. ನಾನಾ ಅಂತ ಹೇಳ್ಬಿಟ್ಟು ರಾಘವೇಂದ್ರ ಹೇಳ್ತಾನೆ. ಹೌದು ನೀನೇನೆ ಅಂತ ಹೇಳಿದಾಗ, ಮೇಡಮ್ ಹಾಗೆಲ್ಲ ಇಲ್ಲ ಮೇಡಮ್, ನನಗೆ ಟೈಮ್ ಆಗಿದೆ, ನಾನು ಮನೆಗೆ ಹೋಗ್ಬೇಕು ಇವಾಗ ಅಂತ ಹೇಳಿದಾಗ, ಇಲ್ಲ ಅರ್ಧ ಗಂಟೆ ಒತ್ಕೊಟ್ಟೋಗು, ನಿನಗೆ ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ನಾನು ಹೇಳಿರೋ ಕೆಲಸನೆಲ್ಲ ಮಾಡಬೇಕಂತ ಅಗ್ರಿಮೆಂಟಲ್ಲಿ ಬರೆದಿದೆ ಗೊತ್ತು ತಾನೇ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಝಾನ್ಸಿ. ಸರಿ ಅಂತ ಹೇಳ್ಬಿಟ್ಟು ರಾಘವೇಂದ್ರಿಗೆ ತುಂಬ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಸೊ ಬರ್ತಾನೆ, ಅವಳಿಗೆ ಸುಸ್ತಾಗಿರುತ್ತೆ, ಮಲ್ಕೋತಾಳೆ. ಹೊರಗಡೆ ಒಂದು ಫೀಲ್ಡಿಗೆ ಬಂದುಬಿಟ್ಟು ಇನ್ನು ರಾಘವೇಂದ್ರ ಕೈನ ಹಿಡ್ಕೊಂಡು ಒತ್ತಕ್ಕೆ ಶುರು ಮಾಡಿದ ತಕ್ಷಣ ರಾಯ್ ಇಟ್ಕೊಂಡು ಒಂದೇ ಸಮ ಮಿಕ ನೋಡ್ತಾ ಇರ್ತಾನೆ. ಅದನ್ನು ಮಿಕ ನೋಡಬೇಕಾದಾಗ ಇನ್ನು ರಾಘವೇಂದ್ರ ಒಂದು ಕೈನ ಒತ್ತದನ್ನ ನೋಡಿ ಅವಳು ಏನೋ ಬಾಯಿ ತಪ್ಪಿಟ್ಬಿಟ್ಟು, ನನ್ನ ಗಂಡ ನಾನಿಬ್ಬರು ಲವ್ ಮಾಡೋದನ್ನ ನೋಡಿಕೊಂಡು ನಿಂತಿದೆಯಲ್ಲ ರಾಯ್, ನಿನಗೇನು ಅನ್ಸಲ್ವಾ ಅಂತ ಹೇಳ್ಬಿಟ್ಟು ಹೇಳಿದಾಗ, ಹಾಂ ಮೇಡಮ್ ನೀವೇನಂದ್ರಿ, ಗಂಡನ ಅಂದ್ರಾ ಅಂತ ಹೇಳ್ಬಿಟ್ಟು ರಾಯ್ ತುಂಬ ಶಾಕ್ ಆಗಿಬಿಡ್ತಾನೆ. ಶಾಕ್ ಆದ ತಕ್ಷಣ ತಿರ್ಗಾ ರಾಯ್ ಹತ್ರಕ್ಕೆ ಬರ್ತಾನೆ. ಸರ್ ಏನು ಸರ್ ನಗು ಮುಖ ನಿಲ್ಲಲ್ಲ ಸರ್, ಆ ರೀತಿ ಒತ್ತುತ್ತಾ ಇದ್ದೀರ ಕಾಲು, ಸ್ವಲ್ಪ ನಕ್ಕೊಂಡು ಒತ್ತಿ ಸರ್ ಅಂತ ಹೇಳಿದಾಗ, ಆವಾಗ ಇಲ್ಲಿ ಝಾನ್ಸಿ ಮೇಡಮ್ ಇನ್ನೊಂದು ಸರಿ ಅಂತಾಳೆ, ಗಂಡ ಹೆಂಡತಿ ಮಧ್ಯದಲ್ಲಿ ಈ ರೀತಿ ಮೂಗು ತುರ್ಸೋಕ್ಕೆ ನಿನ್ನ ನಾಚಿಕೆ ಆಗಲ್ವಾ ಅಂತ ಹೇಳ್ಬಿಟ್ಟು ರಾಯ್ ಮತ್ತೆ ಶಾಕ್ ಆಗ್ತಾನೆ. ರಾಗ್ ಮತ್ತೆ ಶಾಕ್ ಆಗ್ತಾನೆ. ಮೇಡಮ್ ನೀವು ಅಂದಿದ್ದು ಕರೆಕ್ಟು ಮೇಡಮ್, ನೀವು ಇದನ್ನೇ ಅಂದಿದ್ದು ಅಂದಾಗ, ನಾನೇನಕ್ಕೆ ಆ ರೀತಿ ಹೇಳಲಿ, ನಿಮ್ಗೆ ಆ ಥರ ಕೇಳಿಸಿಲ್ಲ, ನಾವೇನು ಗಂಡ ಹೆಂಡ್ತಿನ ರೊಮ್ಯಾನ್ಸ್ ಮಾಡೋಕ್ಕೆ ಈ ರೀತಿ ನೋಡ್ತಾ ಇದ್ದೀವಿ ಅಂತ ನಾನು ಅಂದಿದ್ದು ಅಂತ ಕೂಡ ಹೇಳ್ತಾರೆ. ರಾಯ್ ಇದ್ಕೊಂಡು ಅದು ಏನು ಹೇಳ್ತಾರೆ ಹೇಳಿ ನೋಡೋಣ ಅಂತ ನಿಂತಿದ್ರು. ಅವಳು ಝಾನ್ಸಿ ಕರೆಕ್ಟಾಗಿ ಹೇಳಿದ್ಲು, ನಾವೇನು ಗಂಡ ಹೆಂಡ್ತಿನ ಕಾಲು ಕೈ ಒತ್ಕೊಂಡು ನೋಡೋಕ್ಕೆ ರೊಮ್ಯಾನ್ಸ್ ಮಾಡೋದನ್ನ ನೋಡೋಕ್ಕೆ ಅಂತ ಅಂದ್ಲು. ಅದನ್ನಿಂದ ಬಚಾವಾಗೇ ಆದ್ಲು. ಆದರೂ ಮೇಡಮ್ ನೀವು ಅದೇ ರೀತಿ ಮೇಡಮ್ ಬಂದಿದ್ದು ಅಂತ ರಾಯ್ ಹೇಳ್ತಲೇ ಇರ್ತಾನೆ. ಹಾಗೇನೂ ಇಲ್ಲ, ನಾನು ಆ ರೀತಿ ಅಂದೇ ಇಲ್ಲ ಅಂತ ಝಾನ್ಸಿ ಮುಚ್ಚಾಕೋಗ್ಬಿಡ್ತಾಳೆ. ಇನ್ನು ರಾಘವೇಂದ್ರ ಕಾಲು ಕೈ ಒತ್ತುತ್ತಾ ಇರ್ತಾನೆ, ತುಂಬ ಖುಷಿ ಪಡ್ತಾ ಇರ್ತಾಳೆ. ಸೊ ಇಲ್ಲಿ ಒಂದು ಕಡೆ ಇವರಿಬ್ರದ್ದು ಪ್ರೇಮ ಪಯಣ ಸಾಗೋಗಿದೆ. ಸೊ ಇನ್ನು ಸಂಗೀತ ಬಂದ್ಬಿಟ್ಟು ತರುಣ್ಗೆ ಕಣ್ಮುಚ್ಚಿ ತೆಗಿತಾಳೆ. ಏನೋ ನೀನು ಈ ರೀತಿ ಮಾಡ್ತೀಯಲ್ಲೋ, ಏನೋ ಹಿಂದಿನ ಕಾಲದವನ ನೀನು, ಕಲ್ಲು ತಗೊಂಡು ಮನೆಗೆ ಎಸಿತೀಯಲ್ಲ, ಪೇಪರಿಗೆ ಸುತ್ತಬಿಟ್ಟು, ಫೋನ್ ಇಲ್ವಾ, ಮೆಸೇಜ್ ಇಲ್ವಾ, ಈ ರೀತಿ ಎಲ್ಲ ಮಾಡ್ತಾ ಇದೆಯಲ್ಲ ನೀನು. ನಮ್ಮ ದೊಡ್ಡಪ್ಪಂದ್ರಲ್ಲಿ ಸ್ವಲ್ಪದ್ರಲ್ಲಿ ಸಿಗಾಕೊಂಡಿದ್ದೆ, ನಾನು ತಪ್ಪಿಸ್ಕೊಂಡೆ, ನಾನು ಅಲ್ಲ ಅಂತೇಳಿ ಬಚಾವಾಗಿದ್ದೀನಿ. ಅದು ಸೀದಾ ನಮ್ಮ ದೊಡ್ಡಪ್ಪನೇ ಸಿಕ್ಕಿತ್ತು, ಅದು ಸ್ಲಿಪ್ಪು ಅಂತ ಹೇಳ್ಬಿಟ್ಟು ಇವರಿಬ್ಬರದು ಪ್ರೇಮ ಪಯಣ ಶುರುವಾಗಿದೆ, ಸಂಗೀತದ್ದು ತರುಣ್ದು ಇಬ್ಬರದು. ಆದರೆ ಸಂಗೀತ ನನಗೆ ತುಂಬ ಬೇಜಾರಾಗ್ತಿರೋದು ಏನು ಅಂದರೆ, ರಾಘವೇಂದ್ರ ನಾನಿಬ್ಬರು ತುಂಬ ಫ್ರೆಂಡ್ಶಿಪ್ಪಲ್ಲಿದ್ದೀವಿ, ಹೇಗೆ ಫೇಸ್ ಮಾಡಬೇಕು, ನನ್ನ ನಂಬಿಕೆ ದ್ರೋಹಿ ಅಂದರೆ ನಾನು ಏನು ಮಾಡೋದು ಅಂತ ಹೇಳ್ಬಿಟ್ಟು ತುಂಬ ಫೀಲ್ ಆಗ್ತಿದೆ ಸಂಗೀತ ಅಂದಾಗ, ಇಲ್ಲಿ ಸಂಗೀತ ಕೂಡ ಅದೇ ಹೇಳ್ತಾಳೆ. ನೋಡು ನೀನು ಏನು ಮಾಡ್ತೀಯ ನನಗೆ ಗೊತ್ತಿಲ್ಲ, ನಾವು ಇಬ್ಬರು ಪ್ರೀತಿ ಮಾಡಿರೋ ವಿಷಯನ ಮನೇಲಿ ಯಾವುದೇ ಕಾರಣಕ್ಕೂ ಬೇರೆಯವರಿಂದ ಆಗಿರ್ಬೋದು, ನಮ್ಮನ್ನು ಕಂಡಿಡಿಯೋರಿಂದ ಆಗಿರ್ಬೋದು ಗೊತ್ತಾಗಬಾರ್ದು. ನಮ್ಮದೆಲ್ಲ ಮುಗ್ದಾದ್ಮೇಲೆ ಅತ್ತಿಗೆ ಅಣ್ಣನ ಜೀವನ ಸರಿ ಹೋದ್ಮೇಲೆ ನೀನೇ ಬಂದು ಮನೇಲಿ ಮಾತಾಡಿ ಮದುವೆನ ಮಾಡ್ಕೋಬೇಕು ಅಂದಾಗ, ಇನ್ನೆಲ್ಲಿಂದ ನಿಮ್ಮ ಅತ್ತಿಗೆ ಅಣ್ಣನ ಜೀವನ ರೆಡಿ ಆಗುತ್ತೆ. ಬೆಳಗ್ಗೆ ಓದ್ಲಲ್ವಾ ಝಾನ್ಸಿ, ಅಲ್ಲಿ ವಾಪಸ್ ಬರೋಕ್ಕಾಗಲ್ಲ ಸಂಗೀತ, ಏಕೆಂದರೆ ಅವಳಿಗೆ ನೆನಪೇ ಬರಲಿಲ್ಲ, ನೀನು ಯಾರು ಅಂತ ಕೇಳಿದ್ಲು ರೂಮಲ್ಲಿ ಇದ್ದಾಗ ಅಂತ ಹೇಳ್ಬಿಟ್ಟು ನಾನು ಫೋನ್ ಮಾಡಿದ್ದೆ, ರಾಘು ಎಲ್ಲ ವಿಷಯನೂ ಹೇಳಿದ್ದಾನೆ ಅಂತ ಅಂದಾಗ ಸಂಗೀತ ತುಂಬ ಬೇಜಾರು ಮಾಡ್ಕೋತಾಳೆ. ಹಾಗಾದರೆ ಅಣ್ಣ ಅದಕ್ಕೆ ಇನ್ನೂ ಒಂದಾಗಲಿಲ್ವಾ ಅಂತ ಹೇಳ್ಬಿಟ್ಟು, ಇಲ್ಲ ಸಂಗೀತ ಇನ್ನೂ ಒಂದಾಗೋಕ್ಕೆ ಟೈಮೇ ಬಂದಿಲ್ಲ ಅದು ಅಂತ ಹೇಳಿದಾಗ, ಮತ್ತು ಅದು ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ, ನಮ್ಮಿಬ್ಬರು ವಿಷಯನ ನೀನೇ ಬಂದು ಮನೇಲಿ ಮಾತಾಡೋವರೆಗೂ ಯಾರಿಗೂ ಗೊತ್ತಾಗಬಾರ್ದು, ಡೈರೆಕ್ಟಾಗಿ ಬಂದು ಮನೇಲಿ ಮಾತಾಡು, ಪ್ರೀತಿ ಮಾಡ್ತಾಯಿದ್ದೀನಿ, ನನಗೆ ಕೊಡು ರಾಘು ಅಂತ ಕೇಳು ಅಂತ ಹೇಳಿ ಸಂಗೀತ ಹೇಳ್ತಾಳೆ.
ಸೊ ಇನ್ನೇನು ಅದೆಲ್ಲ ಆದಮೇಲೆ ಇಲ್ಲೆಲ್ಲ ಕಾಲು ಒತ್ತುತ್ತಾ ಇರ್ತಾನಲ್ವ ರಾಘವೇಂದ್ರ, ಅದೆಲ್ಲ ಆದಮೇಲೆ ನಂಗೆ ಟೈಮ್ ಆಯಿತು ಮೇಡಮ್ ನಾನು ಹೋಗ್ತೀನಿ ಅಂತ ರಾಘವೇಂದ್ರ ಹೊರಡ್ತಾನೆ. ಅದು ಹೇಗೆ ಹೊರಡ್ತೀನಿ ನೀನು, ನನಗೆ ಗೊತ್ತಿಲ್ಲ, ಇನ್ನೊಂದು ನನಗೆ ಸಾಂಗ್ ಹೇಳಬೇಕು, ನನಗೆ ಯಾಕೋ ತುಂಬ ಬೋರ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಝಾನ್ಸಿ ಕೇಳ್ತಾ ಇರ್ತಾಳೆ. ಸಾಂಗಾ, ಅಯ್ಯೋ ಮೇಡಮ್ ನನಗೆ ಬರಲ್ಲ ಮೇಡಮ್ ಅಂತ ಹೇಳ್ಬಿಟ್ಟು ರಾಘವೇಂದ್ರ ಹೇಳ್ತಾನೆ. ಇದ್ಕೊಂಡು ಸರ್ ಹೇಳಿ ಸರ್, ಯಾಕೆ ಸರ್ ಒಂದು ಸಾಂಗ್ ಹೇಳ್ಬೋದಲ್ವ ಸರ್ ನೀವು ಅಂತ ಹೇಳಿದಾಗ ರಾಘವೇಂದ್ರ ತುಂಬ ಚೆನ್ನಾಗಿರುವಂಥ ಸಾಂಗ್ನ ಹೇಳ್ತಾನೆ. ಸಾಂಗ್ ಹೇಳಿದ ತಕ್ಷಣ ತುಂಬ ಖುಷಿ ಪಡ್ತಾ ಇರ್ತಾಳೆ ಝಾನ್ಸಿ. ಅದನ್ನು ಮೇಲಿಂದ ತುಳಸಿ ನೋಡಿಬಿಡ್ತಾಳೆ. ನೋಡಿ ಅಪ್ಪ ಎಷ್ಟು ಸಿಟ್ಟು ಬರ್ತದೆ ಅವಳಿಗೆ ಗೊತ್ತಿಲ್ಲಾಗಲಿ ಓಡೋಗ್ತಾಳೆ ಮನೆ ಒಳಕ್ಕೆ. ಓಡೋದ ತಕ್ಷಣ ಇಲ್ಲಿ ರಾಘವೇಂದ್ರ ತುಂಬ ಚೆನ್ನಾಗಿ ಎನರ್ಜಿಟಕ್ಕಾಗೆ ಸಾಂಗ್ ಹೇಳ್ತಾ ಇರ್ತಾನೆ ತುಂಬ ಖುಷಿಯಿಂದ. ಸೊ ಇಲ್ಲಿ ಒಂದು ಕಡೆ ಪ್ರಣವ್ ಡ್ರಿಂಕ್ಸ್ ಮಾಡ್ಕೊಂಡು ಕೂತಿರ್ಬೇಕಾದಾಗ ಇಲ್ಲಿಗೆ ಹೋಗ್ಬಿಟ್ಟು, ಹೇಯ್ ನಜಿ ಡ್ರಿಂಕ್ಸ್ ಮಾಡ್ತಾ ಇದೆಯಲ್ಲೋ ಅಲ್ಲಿ ಹೋಗೋ, ಅವಳು ಹೆಂಗೆ ಪಟಾಯಿಸ್ತಿದ್ದಾನೆ ರಾಘವೇಂದ್ರ, ಆಗೇನಾದರೂ ಟ್ರೈ ಮಾಡ್ತೀಯ ನೀನು, ಒಂದು ದಿನವೂ ಟ್ರೈ ಮಾಡಲ್ಲ, ನನಗೆ ಝಾನ್ಸಿ ಬೇಕು ಮಾಮ್ ಅಂತ ಕೂಗ್ತಾ ಇರ್ತೀಯ, ಅವಳು ಇಂಪ್ರೆಸ್ ಮಾಡೋಕ್ಕಾಗಲ್ವ ನಿನ್ನ ಕೈಲಿ ಅಂತಂದಾಗ, ಡ್ರಿಂಕ್ಸ್ ಮಾಡ್ಕೊ ಕೂತಿದ್ದೀಯ ಅಂತಂದಾಗ, ಅಷ್ಟೇ ತಾನೇ ನಾನು ಮಾಡ್ತೀನಿ ಬಿಡಿ ಮಾಮ್ ಅಂತ ಹೇಳ್ಬಿಟ್ಟು ಪ್ರಣವ್ ಹೇಳ್ತಾನೆ. ಸೊ ಇನ್ನು ಅಷ್ಟರಲ್ಲೇ ತುಳಸಿ ಚೆನ್ನಾಗಿ ಬೈದ್ಬಿಟ್ಟು ಮಗನ ಹೋಗ್ತಾಳೆ. ನಿಮ್ಮಪ್ಪ ನೀನು ಇಬ್ಬರು ಇರೋದು ಒಂದೇನೆ ಅಂತೇಳಿ ಬೈತಾಳೆ. ಸೊ ಇನ್ನು ಪ್ರಣವ್ ಇದ್ಕೊಂಡು, ನನ್ನ ಝಾನ್ಸಿಗೆ ನನಗೆ ಗೊತ್ತು ಹೇಗೆ ಸಾಂಗ್ ಹೇಳಬೇಕು, ಅವಳ ಹೇಗೆ ಇಂಪ್ರೆಸ್ ಮಾಡಬೇಕು, ಹೇಗೆ ಇದು ಮಾಡಬೇಕು ಅಂತೇಳಿ ಕುಡ್ಕೊಂಡು ಏನೇನೋ ಮಾತಾಡಿಕೊಂಡು ಝಾನ್ಸಿರ ಕಡೆ ಬರ್ತಾನೆ. ಝಾನ್ಸಿರ ಕಡೆ ಬಂದ ತಕ್ಷಣವೇ ಇಲ್ಲಿ ಇನ್ನು ರಾಘವೇಂದ್ರ ಸಾಂಗ್ ಹೇಳೋದನ್ನೆಲ್ಲ ನೋಡ್ತಾನೆ. ಆವಾಗ ಇಲ್ಲಿ ಪ್ರಣವ್ ಬಂದ್ಬಿಟ್ಟು ನಗ್ತಾ ಇರ್ತಾನೆ. ಓಹೋ ಏನು ಒಂದು ಸ್ವರ ಇಲ್ಲ, ಒಂದು ಸಂಗೀತ ಇಲ್ಲ, ಒಂದು ಏನೂ ಇಲ್ಲ, ಒಂದು ಅದರಲ್ಲಿ ಏನಂದರೆ ಏನಿಲ್ಲ ಅಂತೇಳಿ ಜರಿತಾ ಇರ್ತಾನೆ. ಇನ್ನು ಆವಾಗ ಇಲ್ಲಿ ರಾಯ್ ಇದ್ಕೊಂಡು ನಗ್ತಾ ಇರ್ತಾನೆ. ಸರ್ ಅದೆಂಥ ಸರ್ ಸ್ವರ ಸಂಗೀತ ಇದೆಲ್ಲ ಇರುತ್ತಾ, ಓ ನಿಮ್ಗೆ ಇಷ್ಟೆಲ್ಲ ಚೆನ್ನಾಗಿ ಗೊತ್ತಿದೆಯಾ ಅದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ರಾಯ್ ಹೇಳ್ತಾ ಇರ್ತಾನೆ. ಹೌದು, ಅದರಲ್ಲಿ ಸ್ವರ ಸಂಗೀತ ಎಲ್ಲ ಸೇರಿದ್ರೇ ಸಂಗೀತ ಆಗೋದು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಹಾಗಾದರೆ ನೀನು ಹೇಳು ನೋಡೋಣ ಅಂತಂದಾಗ ಕಿತ್ತೋಗಿರೋ ರಾಗದಲ್ಲಿ ಒಂದು ಸಾಂಗ್ನ ಹೇಳ್ತಾನೆ. ಆವಾಗ ಇಲ್ಲಿ ರಾಘವೇಂದ್ರ ಅಂತೂ ನಗ್ತಾ ಇರ್ತಾನೆ, ಒಂದು ಕಡೆ ರಾಯ್ ಕೂಡ ನಗ್ತಾ ಇರ್ತಾನೆ. ಸೊ ಝಾನ್ಸಿಗಂತೂ ಸಿಟ್ಟು ಬಂದಿರುತ್ತೆ, ಕೋಪದಿಂದ ನೋಡ್ತಾ ಇರ್ತಾಳೆ ಪ್ರಣವ್ನ. ಅದೆಲ್ಲ ಆದಮೇಲೆ ಮತ್ತೆ ನೀನು ಕೋತಿ ಕುಣ್ದಂಗೆ ಕುಣಿ ಅಂತ ಹೇಳಿ ಝಾನ್ಸಿ ಕೇಳ್ತಾಳೆ. ಅಷ್ಟೇ ತಾನೇ, ನಿನಗೋಸ್ಕರ ನಿನ್ನ ಇಲ್ಲಿಟ್ಕೊಂಡು ಪ್ರೀತಿ ಮಾಡ್ತಿದ್ದೀನಿ ಝಾನ್ಸಿ, ನಿನಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತ ಇಲ್ಲಿ ಪ್ರಣವ್ ಹೇಳ್ಬೇಕಾದಾಗ, ಹಾಗಾದರೆ ನನಗೋಸ್ಕರ ಏನು ಬೇಕಾದರೂ ಮಾಡ್ತೀಯ ನೀನು ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಹೌದು, ನಿನಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತ ಪ್ರಣವ್ ಹೇಳ್ತಾನೆ. ಹಾಗಾದರೆ ಒಂದು ಕೆಲಸ ಮಾಡು ನೀನು, ಇವಾಗ ಗೊತ್ತಾ ನೀನು ಕೋತಿ ಕುಣಿತೈತಲ್ವಾ ಆ ರೀತಿ ಕುಣಿಬೇಕು ಅಂತ ಹೇಳ್ಬಿಟ್ಟು ಝಾನ್ಸಿ ಹೇಳ್ತಾಳೆ. ಇನ್ನು ಅವನು ಇವಾಗ ಅದೇ ರೀತಿ ಕುಡಿಲೇಬೇಕು, ಕುಣಿದಿಲ್ಲ ಅಂತಂದರೆ ಝಾನ್ಸಿ ಬಿಡೋದೇ ಇಲ್ಲ ಅವಳು. ಸರಿ, ಅವನು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಸ್ಟಾರ್ಟ್ ಮಾಡಿದ ತಕ್ಷಣ ಸಖತ್ತು ನಗ್ತಾರೆ ರಾಘವೇಂದ್ರ ರಾಯ್ ಇಬ್ಬರು ಕೂಡ, ಝಾನ್ಸಿ ಎಲ್ಲರೂ ಕೂಡ ನಗ್ತಾರೆ. ಅಷ್ಟು ಕೆಟ್ಟದಾಗೆ ಅವಳು ಸುತ್ತು ತಿರ್ಕೊಂಡು ಮುಂದೆ ಬಂದು ಆ ರೀತಿ ಈ ರೀತಿ ಹೆಂಗೆಂಗೋ ಕೆಟ್ಟದಾಗೆಲ್ಲ ಡ್ಯಾನ್ಸ್ ಮಾಡ್ತಾನೆ. ಅದನ್ನ ಹೇಳೋಕ್ಕೆ ಆಗೋದಿಲ್ಲ, ಅಷ್ಟು ಕೆಟ್ಟದಾಗ ಡ್ಯಾನ್ಸ್ ಮಾಡ್ತಾನೆ. ಅದನ್ನು ನೋಡಿ ಎಲ್ಲರೂ ಕೂಡ ನಗ್ತಾ ಇರ್ತಾರೆ, ರಾಘವೇಂದ್ರ ರಾಯ್ ಇಬ್ಬರು ಕೂಡ. ಆ ಥರ ಒಂಥರ ಏನಂತಾರೆ, ಕೋತಿ ಅಂತಲೇ ಹೇಳ್ಬೋದು, ಆ ರೀತಿ ಬಿಹೇವ್ ಮಾಡ್ತಾ ಇರ್ತಾನೆ. ಸೊ ಅದೆಲ್ಲ ಬಿಹೇವ್ ಮಾಡಿದ ಆದಮೇಲೆ ಇವರು ನಗು ಎಲ್ಲ ಪಾರೇ ಇರೋದಿಲ್ಲ, ಅಷ್ಟೊಂದು ನಗ್ತಾ ಇರ್ತಾರೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿತಾ ಇದೆ. ನಾಳೆ ಒಂದು ಒಳ್ಳೆ ಎಪಿಸೋಡ್ ಜೊತೆ ಬರ್ತಾ ಇದ್ದೀನಿ. ಏಕೆ ಅಂತಂದರೆ ಝಾನ್ಸಿ ನಾಳೆ ಟೈಮ್ ಕೊಟ್ಟಿದ್ದಾಳೆ ಅವ್ರ ತಾತನಿಗೆ, ನಾಳೆ ಒಂದು ಒಳ್ಳೆ ಡಿಶನ್ನು ತೊಗೊಳ್ತೀನಿ ತಾತ, ನಾಳೆ ಖಂಡಿತ ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು. ಅದೇನಾಗಿರುತ್ತೆ ಅನ್ನೋದು ನೀವು ನಾಳೆ ಕಾದು ನೋಡಬೇಕಾಗುತ್ತೆ. ಇನ್ನು ಈ ವಿಡಿಯೋನೇ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿರೋರಿಗೆಲ್ಲ ಥ್ಯಾಂಕ್ ಯು.